ಒಂದೊಂದು ಪರೀಕ್ಷೆಗೆ ನನ್ನ ಸ್ಟೂಡೆಂಟ್ಸ್ ಹೇಳ್ತಾರೆ, ಈಗ ಒಂದು ಡೆಂಟಲ್ ಅಂದ್ರೆ 85 ಲಕ್ಷ ಕೊಟ್ವಿ, ಒಂದು ಇದು ಅಂದ್ರೆ 101 ಕೊಟ್ವಿ. ಏನಮ್ಮ ಇದು, ಹಣಕ್ಕೆ ಏನಾದ್ರು ಬೆಲೆ ಇದೆ ಈ ದೇಶದಲ್ಲಿ? ಹೇಳೋದು ನೋಡಿದ್ರೆ, ಈ ನಾನು ಶಿಕ್ಷಣ ತಜ್ಞಾಗಿ 50 ವರ್ಷದಲ್ಲಿ ನಾನ್ ನೋಡಿರೋ ಅಷ್ಟು ಮಕ್ಕಳು ಅವಸ್ಥೆ ಪಡೋದು, ಪೋಷಕರು ನೋವಾಗ ಇರೋದು, ನಾವು ನಮ್ಮಂತ ಟೀಚರ್ಸ್ ಆ ಮಕ್ಕಳನ್ನ ಎಷ್ಟು ಹುರಿದುಂಬಿಸ್ತೀವಿ. ಹಾಗೆ ಇವಾಗ ಈ ಮಕ್ಳಿಗೆ ನಾವ್ ಏನಂತ ಸಾಂತ್ವನ ಹೇಳ್ತೀರಾ ನೀವು? ಅವ್ರ ಮಕ್ಕಳು ಹುಟ್ಟದಾಗಿಂದ ಅವರಿಗೆ ನೀಟ್ ಪರೀಕ್ಷೆ ಹುಚ್ಚಿಡಿಸಿರ್ತಾರೆ ಈ ಪೇರೆಂಟ್ಸ್. ಸಮಾಜ ಬೇರೆ, ಪಿಯರ್ ಪ್ರೆಷರ್ ಬೇರೆ ಅವರಿಗೆ. ಹೌದೌದು. ಅದ್ರಲ್ಲದೆ ದುಡ್ಡು ಇಲ್ದವ್ರು ಸಾಲಕ್ಕೆ ರೆಡಿ ಮಾಡಿರ್ತಾರೆ. ನನ್ನ ಒಂದು ಅನುಭವದಲ್ಲೇ ಹೇಳ್ತೇನೆ. ಒಬ್ಬ ತಂದೆ ಬಹಳ ದೊಡ್ಡ ಹುದ್ದೆಯಲ್ಲಿದ್ದು, ಮಗ ಒಳ್ಳೆ ಬುದ್ಧಿವಂತ, ನನ್ನ ಒಂದು ಅಧಿಕಾರದ ಅವಧಿಯಲ್ಲೇ ನಾನು ನೋಡಿದ್ದೀನಿ. ಆ ಎಕ್ಸಾಮ್ ಚೆನ್ನಾಗಿ ಬರ್ದಿದ್ದಾನೆ. ಆ ಒಂದು ಭಯದಲ್ಲಿ ಸೀಟ್ ಸಿಗುತ್ತೋ ಇಲ್ವೋ, ನಮ್ಮಪ್ಪ ದುಡ್ಡು ಕೊಡ್ಬೇಕಾಗತ್ತಲ್ಲ ಅಂದ್ಬಿಟ್ಟು ಕೊನೆಗಳಿಗೆ ನಲ್ಲಿ ಎಲ್ಲಾ ಬರ್ದ್ಬಿಟ್ಟು ಯಾವ್ದೋ ಒಂದ್ ಚೀಟಿ ಪಾಕೆಟ್ ನಲ್ಲಿ ಇತ್ತು ಅಂತ ತೆಗ್ದಿದ್ದಾನೆ. ಸ್ಕ್ವಾಡ್ ಬಂದು ಹಿಡಿದು ಬಿಟ್ರು. ಆ ಹುಡುಗ ಹಂಗೆ ನಡ್ಕ ಹತ್ಕೊಂಡು ಅಲ್ಲೇ ಈ ಪಾಸ್ಟ್ ಯೂರಿನ್ ಆಲ್ಸೋ, ಬಟ್ ಐ ಟುಕ್ ಕೇರ್ ಆಫ್ ಹಿಮ್. ಆಮೇಲೆ ಎಷ್ಟು ಹೇಳಿದ್ರು ಕೂಡ ಅವ್ರು 10 ನಿಮಿಷಕ್ಕೆ ಮುಂಚೆ, ಅವ್ರು 10 ನಿಮಿಷ ಇದ್ದಾಗ ಸ್ಕ್ವಾಡ್ಗಳು ಬರಬಾರ್ದು, ಆದ್ರೆ ಸ್ಕ್ವಾಡ್ ಬರ್ತಾರೆ. ಯಾರು ಪ್ರಶ್ನೆ ಮಾಡ್ತಾರೆ ಇದನ್ನೆಲ್ಲ? ನಾವು ಕೇಳಿದ್ರೆ ನಮ್ಮನ್ನ ಒಂದು ರೀತಿನಲ್ಲಿ ಆ ಮೂಲೆ ಗುಂಪು ಮಾಡಕ್ಕೆ ನೋಡ್ತಾರೆ. ಬಟ್ ಐ ಆಮ್ ನಾಟ್ ಬಾದರ್ಡ್. ಐ ಹ್ಯಾವ್ ಫಾಟ್ ಮೆನಿ ಥಿಂಗ್ಸ್ ಲೈಕ್ ದಟ್. ಹೂ ಇಸ್ ಬಾದರ್ಡ್ ಅವನ್? ಐ ಆಮ್ ನಾಟ್ ಆಸ್ಪೈರಿಂಗ್ ಫಾರ್ ಎನಿ ಪೊಸಿಷನ್ ಆರ್ ಪವರ್ ಆರ್ ಪರ್ಸ್. ಆತರ ಇದ್ದಾಗ ಒಂದು ನಮ್ಮಲ್ಲಿ ಆ ಯುವ ಜನಾಂಗದ ಒಂದು ಹೋರಾಟ, ಒಂದು ಉತ್ಸಾಹ ಯಾವುದೂ ಇಲ್ಲ ಇಲ್ಲಿ. ಆದ್ರಿಂದ ಈ ತರ ಸಮಸ್ಯೆಗಳು ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಒಬ್ಬ ನಾಯಕತ್ವವನ್ನು ವಹಿಸುವಂತ, ಮುಂದಾಳತ್ವ ವಹಿಸುವಂತ ವ್ಯಕ್ತಿತ್ವದ ಒಂದು ಯುವ ಪೀಳಿಗೆನ ನಾವು ಕಟ್ಟಬೇಕಾಗತ್ತೆ. ಅದು ನಮ್ಮ ಶಿಕ್ಷಣದಲ್ಲೇ ಬರ್ಬೇಕಾಗತ್ತೆ. ಪೇರೆಂಟ್ಸ್ ಕೂಡ ಇದಕ್ಕೆಲ್ಲ ಪ್ರೇರಣೆ ಕೊಡ್ಬೇಕಾಗತ್ತೆ. ನೀನ್ ಓದು, ಡಾಕ್ಟರ್ ಆಗು, ನೀ ವಿದೇಶಕ್ಕೆ ಹೋಗು ಅಂತ ಇಷ್ಟೇ ನಾವು ಶಿಕ್ಷಣ ಕೊಡ್ತಾ ಇದ್ದೀವಿ ಹೊರತು, ಅನ್ಯಾಯ ಆದ್ರೆ, ನಿನಗೇನಾದ್ರೂ ತಪ್ಪಾದ್ರೆ ನೀನ್ ಅದನ್ನ ಧ್ವನಿ ಎತ್ತಿ ಕೇಳು ಅಂತ ಒಂದು ಪ್ರಶ್ನೆನ, ಒಂದು ಶಿಕ್ಷಣನ ನಾವು ಕೊಡ್ತಾ ಇಲ್ಲ ರಾಧಾ. ಅದಕ್ಕೆ ಈ ತರ ನಾವು ಆಗ್ತಾ ಇದೆ. ಮೇಡಮ್ ಇತ್ತೀಚೆಗೆ ನಾವು ಸತ್ಪ್ರಜೆಗಳಾಗಿಲ್ಲ, ಸತ್ತೋದ್ ಪ್ರಜೆಗಳಾಗ್ಬಿಟ್ಟಿದೀವಿ. ನಾವು ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದೀವಿ, ಮಾತಾಡಕ್ ಬರಲ್ಲ. ಏನೋ ಮೊಬೈಲಲ್ಲಿ ಫೇಸ್ಬುಕ್ಕು ಅದು ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಒಂದು ಕುಟ್ತೀವಿ ಅಷ್ಟೇ, ಟಕ ಟಕ ಅಂತ ಕುಡ್ತೀವಿ, ಬಾಯೇ ಕಳ್ಕೊಂಡ್ಬಿಟ್ಟಿದೀವಿ ನಾವು. ಹಂಗಾಗ್ಬಿಟ್ಟಿದೆ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೀವಿ ಅನ್ನೋದನ್ನು ಕೂಡ ನಾವು ಮರ್ತೋಗ್ಬಿಟ್ಟಿದೀವಿ. ನಮ್ಮಂತವ್ರು ಏನಾದ್ರು ಮಾತಾಡ್ಬಿಟ್ರೆ ನಮ್ಮನ್ನ ಅಯ್ಯೋ ಐ ಡೋಂಟ್ ಕೇರ್. ಮಕ್ಕಳ ವಿಚಾರದಲ್ಲಿ ಯಾವ ಹೋರಾಟಕ್ಕಾದ್ರೂ ಸಿದ್ಧ, ಎದಕ್ಕಾದ್ರೂ ಸಿದ್ಧ. ಎಲ್ಲದಕ್ಕೂ ಒಂದು ಅಕೌಂಟಬಿಲಿಟಿ ಇರಬೇಕು. ನಾವು ಎಲ್ಲದಕ್ಕೂ ನಾವು ಹೆಂಗೆ ಅಕೌಂಟಬಿಲಿಟಿ, ನಮ್ದು ಜನ ಮಾತ್ರ ನಾವು ಎಲ್ಲದಕ್ಕೂ ಅಕೌಂಟಬಿಲಿಟಿ. ಪೆಟ್ರೋಲ್ ಡೀಸೆಲ್ ಯೂಸ್ ಮಾಡೋದಕ್ಕೂ ನಮ್ಗೊಂದು ಅಕೌಂಟಬಿಲಿಟಿ, ಅಡುಗೆ ಎಣ್ಣೆ ಯೂಸ್ ಮಾಡೋದಕ್ಕೂ ನಮ್ಗೊಂದು ಅಕೌಂಟಬಿಲಿಟಿ, ಬಂಗಾರ ಖರೀದಿಗೂ ನಮ್ಗೊಂದು ಅಕೌಂಟಬಿಲಿಟಿ, ರೈತರು ರಸಗೊಬ್ಬರ ಯೂಸ್ ಮಾಡೋದಕ್ಕೂ ಒಂದು ಅಕೌಂಟಬಿಲಿಟಿ. ನಮಗೆ ಚೆನ್ನಾಗಿ ಅಕೌಂಟಬಿಲಿಟಿ ಇಡ್ತೀರಿ, ನಿಮಗೆ ಏನ್ರಿ ಅಕೌಂಟಬಿಲಿಟಿ ಇದೆ? ನಿಮ್ಗೆ ಏನ್ರಿ ಒಂದು ಉತ್ತರದಾಯಿತ್ವ ಇಲ್ವಲ್ಲ ಇವರಿಗೆ? ಚುನಾವಣೆಗಳನ್ನ ಗೆಲ್ಲೋದೇ ಅತಿ ದೊಡ್ಡ ದೇಶ ಸೇವೆ ಅನ್ನೋ ಥರದಲ್ಲಿ ಮಾತಾಡಿ ನಾವು ಕೆಟ್ಟವ್ರಾಗ್ತೀವಿ ಮೇಡಮ್. ನಿಧಿ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ? ಹಾ ಮ್ಯಾಮ್ ಕೇಳಿಸ್ತಾ ಇದೆ. ಹಲೋ, ಕೇಳಿಸ್ತಾ ಇದ್ಯಾ? ಹೆಂಗ್ ಅನಿಸ್ತು ರೀ ಎಕ್ಸಾಮ್ ಅಂದ ತಕ್ಷಣ? ಮ್ಯಾಮ್ ಲೈಕ್ ಫುಲ್ ಶಾಕ್ ಆಗಿತ್ತು. ಲೈಕ್ ಎಲ್ಲ ಹಾಲಿಡೇಸಿಗೆ ಬಂದಿದ್ವಿ, ಒಂದ್ಸತಿ 2 ವರ್ಷದ ಪ್ರೆಷರ್ ಒಂದ್ಸತಿ ಕಮ್ಮಿ ಆಗ್ಬಿಟ್ಟು. ಲೈಕ್ ಈಸಿ ಇತ್ತು ಕಂಪ್ಯಾರಿಟಿವ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಪೇಪರ್, ಅಂಡ್ ಎಲ್ಲ ಚೆನ್ನಾಗಿ ಮಾಡಿದ್ವಿ ಪೇಪರ್ಸ್ ಅಲ್ಲಿ. ಸೊ ಎಲ್ಲ ಹ್ಯಾಪಿ ಆಗಿದ್ವಿ, ಹಾಲಿಡೇಸ್ ಅಲ್ಲಿ ಇದ್ವಿ. ಸಡನ್ ಆಗಿ ಲೈಕ್ ಶಾಕ್ ಆಯ್ತು, ಇವಾಗ ವಾಪಸ್ ಓದ್ಬೇಕು. ಮೆಂಟಲ್ ಸ್ಟ್ರೆಸ್ ಅಲ್ವಾ ನಿಧಿ? ಯಾಕೆಂದರೆ 1 ವರ್ಷ 2 ವರ್ಷ ಮೊಬೈಲು ಬಿಟ್ಟು, ಫ್ರೆಂಡ್ಸ್ ಸಹವಾಸ ಬಿಟ್ಟು, ಎಲ್ಲೂ ಹೋಗದೆ, ಎಲ್ಲೂ ಓಡಾಡದೆ, ಟಿ ವಿ ನೋಡಿದೆ, ಫಿಲಮ್ಗಳು ನೋಡಿದೆ, 4 ಗೋಡೆಗಳ ಮಧ್ಯೆ ಎನಿ ಟೈಮ್ ಆ್ಯಂಡ್ ಎವ್ರಿ ಟೈಮ್ ಸ್ಟಡಿ ಅಂತಂದು ಈಗ ಮುಗೀತಪ್ಪ ಆ ವನವಾಸದ ದಿನಗಳು ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೆ ನೀವು ವನವಾಸಕ್ಕೆ ಹೋಗು ಅಂತಂದರೆ? ಅದೇ ಲೈಕ್ 10th ಆದ್ಮೇಲೆ 2 years ಕಂಪ್ಲೀಟ್ಲಿ ನೀಟಿಗೋಸ್ಕರ ಡೆಡಿಕೇಟ್ ಮಾಡಿರ್ತೀವಿ. ಏನು ಹಾಸ್ಟೆಲ್ ಆಗಲಿ, ಮನೇಲೆ ಕೂತ್ಕೊಂಡು, ಇವಾಗ ಕೋಚಿಂಗ್ ಸೆಂಟರ್ಸ್ಗೆ ಹೋಗಿ, ಇವಾಗ ನಮ್ಮ ಏಜಲ್ಲಿ ಎಲ್ಲ ಬೇರೆ ಮಕ್ಕಳು ಆಟ ಆಡ್ತಾ ಇರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ, ಫ್ರೆಂಡ್ಸ್ ಜೊತೆ ಸುತ್ತಾ ಇರ್ತಾರೆ. ನಾವು ಒಂದ್ ಕಡೆ ಫುಲ್ಲು ಕಂಪ್ಲೀಟ್ಲಿ ಇದಕ್ಕೇನೆ ಅಂತ ಡೆಡಿಕೇಟ್ ಮಾಡಿ ಇಡೀ ಹೊತ್ತು ಓದು 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 ಲೈಕ್ 24/7, 12 hours ಲೈಕ್ 7 hours ಸ್ಲೀಪ್, ಮಿಕ್ಕಿದ ಹೊತ್ತೆಲ್ಲ ಬರೀ ಓದು ಓದು ಇದೇ ಆಗ್ತಾ ಇತ್ತು. ಲಾಸ್ಟ್ ಸ್ವಲ್ಪ ದಿನದಲ್ಲಂತೂ ಲಾಸ್ಟ್ 6 months ಅಂತೂ ಲೈಕ್ ನೀಟಾಗಿ ನಿದ್ದೆನೂ ಮಾಡಿಲ್ಲ. 3 hours 4 hours ಅಷ್ಟೇ ನಿದ್ದೆ ಮಾಡ್ತಾ ಇದ್ದಿದ್ದು. ಇಷ್ಟೊಂದು ಡೆಡಿಕೇಟ್ ಮಾಡಿ ಚೆನ್ನಾಗಿ ಪೇಪರ್ ಕೊಟ್ಟುನು ಇವಾಗ ರೀಟೆಸ್ಟ್ ಅಂದ್ರೆ
ಸೇಮ್ ಮಾರ್ಕ್ಸ್ ನೆಕ್ಸ್ಟ್ ಟೆಸ್ಟಿಗೆ ಬರುತ್ತೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ, ಸೇಮ್ ಸೀಟ್ ಸಿಗುತ್ತೋ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. ಲೈಕ್ ಎಲ್ಲ ಮಕ್ಳು ಪ್ರೈವೇಟ್ ಸೀಟ್ ಅಫೋರ್ಡ್ ಆಗಲ್ಲ, 1 crore 1.5 crore ಅಂತ ಹೇಳ್ತಾರೆ. ಲೈಕ್ ವಿ ಆರ್ ಆಲ್ ಫೈಟಿಂಗ್ ಫಾರ್ ದ ಗೌರ್ಮೆಂಟ್ ಸೀಟ್ ಅಲ್ವಾ. ಸೊ ವಾಪಸ್ ಆ ಸೀಟ್ ಸಿಗುತ್ತೋ ಇಲ್ವೋ ಅಂತ ಏನು ಗ್ಯಾರಂಟಿ ಇಲ್ವಲ್ಲ. ಅಲ್ಲ ನಿಧಿ, ನಾನು ಒಂದು ಹೇಳ್ತೀನಿ, ಈ ಸಂದರ್ಭದಲ್ಲಿ ಹೇಳ್ಬೇಕೋ ಇಲ್ವೋ ಗೊತ್ತಿಲ್ಲ. ನನಗೆ ಗೊತ್ತಿರೋ ಒಂದು ಹುಡುಗಿ ಪಾಪ ಅಪ್ಪ ಅಮ್ಮನ ಜಗಳ, ಒಂದು ನೀಟ್ ಕೋಚಿಂಗ್ ಕ್ಲಾಸ್ಗೆ ಹಾಕಿರ್ತಾರೆ. ಆ ಹುಡುಗಿ ಜೀವನದಲ್ಲಿ ಏನು ಉದ್ದೇಶ ಇಲ್ಲ, ಇದೊಂದೇ ನನ್ನ ಜೀವನದಲ್ಲಿ ದೊಡ್ಡ ಉದ್ದೇಶ ಅನ್ನೋ ಥರದಲ್ಲಿ ಪಾಪ ಯಾವುದೇ ರೀತಿಯ ಫಿನಾನ್ಷಿಯಲ್ ಸಪೋರ್ಟ್ ಇಲ್ಲ. ಸಾಲ ಸೋಲ ಮಾಡಿ ತಾಯಿ ಮತ್ತು ಸೋದರ ಮಾವಂದರು ಆ ನೀಟ್ ಕ್ಲಾಸಿಗೆ ಹಾಕಿರ್ತಾರೆ. ಎಕ್ಸಾಮ್ ಬರೆದು ಮುಗೀತು ಅಂತ ಆ ಹುಡುಗಿ ಊರಿಗೆ ವಾಪಸ್ ಹೋಗುತ್ತೆ. ಈಗ ಮತ್ತೆ ವಾಪಸ್ ಬರಬೇಕು, ಮತ್ತೆ ಕೋಚಿಂಗ್ ಕ್ಲಾಸಿಗೆ ಹೋಗ್ಬೇಕು. ಆ ಹುಡುಗಿ ದುಡ್ಡು ಎಲ್ಲಿಂದ ತರ್ತಾ ಗೊಳೋ ಅಂತ ಅಳ್ತಾರೆ. ಜೀವನದಲ್ಲಿ ನನ್ನ ಮಗನ ಡಾಕ್ಟ್ರ್ ಮಾಡಬೇಕು, ನನ್ನ ಮಗಳನ್ನ ಡಾಕ್ಟ್ರ್ ಮಾಡ್ಬೇಕಂತ ಎಷ್ಟು ಕನಸು ಕಂಡ್ಕೊಂಡಿರ್ತಾರೆ. ಬಡವರು ಇರ್ತಾರೆ, ತಾಯಂದ್ರು ಬಂಗಾರ ಮಾರಿರೋದು ನೋಡಿದ್ದೀನಿ ನಾನು. ಒಂದೊತ್ತು ಊಟ ಮಾಡಿ ಮಕ್ಕಳನ್ನ ಬೆಳೆಸೋರು ನೋಡಿದ್ದೀನಿ. ಪಾಪ ಅವ್ರ ಪರಿಸ್ಥಿತಿ ಎಲ್ಲ ಏನಾಗಬೇಡ, ಅನುಭವಿಸೋರ್ಗೆ ಗೊತ್ತಿರುತ್ತೆ. ಅವ್ರಿಗೆಲ್ಲ ಏನೂ ಅರ್ಥ ಆಗೋದಿಲ್ಲ. ಬಟ್ ಐ ಕ್ಯಾನ್ ಫೀಲ್ ಇಟ್, ನನಗೆ ಅದು ಅರ್ಥ ಆಗುತ್ತೆ. ನಿಜವಾಗ ನಂಗೆ ಕಣ್ಣಲ್ಲಿ ನೀರು ಬರುತ್ತೆ ಅಂತದೆಲ್ಲ ಯೋಚನೆ ಮಾಡಿದ್ರೆ. ಲೈಕ್ ನನ್ನ ಫ್ರೆಂಡ್ಸ್ ಅಲ್ಲೇ ಸ್ವಲ್ಪ ಜನ ಲೈಕ್ ಆಲ್ರೆಡಿ ಏನು ದುಡ್ಡು ಕೊಟ್ಟು ಹೋಗೋಕ್ಕೆ ದೇ ಆರ್ ಕೇಪಬಲ್, ಅವ್ರು ಹೋಗ್ತಾರೆ. ಬಟ್ ಬೇರೆಯವರು ಲೈಕ್ ನನ್ನನ್ನ ಕನ್ಸಿಡರ್ ಮಾಡಿದ್ರು 1 crore ಎಲ್ಲ ಇಟ್ಸ್ ಟೂ ಮಚ್ ಕೊಡಕ್ಕೆ. ನಮ್ಗೆಲ್ಲ ಗೌರ್ಮೆಂಟ್ ಸೀಟೇ ಬೇಕು. ಅಂತದ್ರಲ್ಲಿ ಇವಾಗ ರೀನೀಟ್ ಅಂದ್ರೆ ಅವ್ರಿಗೆ ಹೇಳಕ್ ಈಸಿ, ರೀನೀಟ್ ಮಾಡ್ತೀವಿ, ಇನ್ನೊಂದ್ಸತಿ ಬರೀರಿ. ಇನ್ನೊಂದ್ಸತಿ ಬರೆಯಕ್ ನಮ್ ಮೆಂಟಲ್ ಪ್ರೆಷರ್ ಹೆಂಗಿರುತ್ತೆ ಅದು ಅವ್ರು ಯಾರು ಕೇರ್ ಮಾಡಲ್ಲ. ಅಲ್ಲ, ನನಗೆ ಹಿಂಗೆ ಹೇಳ್ತಾರಲ್ಲ, ಇನ್ನೊಂದು ಸರಿ ಬರೀಲಿ, ಮಕ್ಕಳೇನು ಓದ್ತಾರೆ, ಒಂಥರ ಚಿಲ್ಲರ್ ಸ್ಟೇಟ್ಮೆಂಟ್ಸ್ ಅಂತಾರೆ ನಮ್ಮ ಭಾಷೆಯಲ್ಲಿ, ಚಿಲ್ಲರ್ ಸ್ಟೇಟ್ಮೆಂಟ್ಸ್ ಅಂತ. ಇವರು ವ್ಯವಸ್ಥೆಯ ಭಾಗ ಅಲ್ಲ, ಇವರು ದಲ್ಲಾಳಿಗಳು, ಇವರು ಬ್ರೋಕರ್ಗಳು, ಇವರು ನಾಚಿಕೆಗೇಡು ನಾಲಾಯಕ್ಗಳು. ಇವರು ಓದೋಕ್ಕೆ ಇರೋದು ವಿದ್ಯಾರ್ಥಿಗಳು, ಬರೀಲಿ ಇನ್ನೊಂದು ಎಕ್ಸಾಮ್, ಏನೂ ಆಗಲ್ಲ, ಅವ್ರ ಭವಿಷ್ಯ ನೋಡ್ಕೋಬೇಕು ಅಂತ. ಇಂಥ ಚಿಲ್ಲರ್ ಸ್ಟೇಟ್ಮೆಂಟ್ ಕೊಡೋಕೆ ಮಾತ್ರ ಭಾಳ ಜನ ಸಿಗ್ತಾರೆ ನಮ್ಮ ವ್ಯವಸ್ಥೆಯಲ್ಲಿ. ಅಲ್ಲ, ಕೋಪ ಬರಲ್ಲ, ಕೋಪ ಬರುತ್ತಿಲ್ಲೋ? ಅಲ್ಲ, ಒಬ್ಬ ಪೇರೆಂಟ್ ಆಗಿ ಕೋಪ ಬರುತ್ತೆ, ನಿನ್ನ ಕೋಪ ಮಾಡಿ ಇವಾಗ ಏನ್ ಪ್ರಯೋಜನ? ಯಾಕೆ ಅಂತಂದ್ರೆ ಅಲ್ಟಿಮೇಟ್ಲಿ ಈಗ ಈ ವ್ಯವಸ್ಥೆಯ ಒಣಗೇಡಿತನಕ್ಕೆ ನಾವು ಅಳ್ತಾ ಕೂತ್ರೆ ನಾಳೆ ಜೀವನ ಪೂರ್ತಿ ಅಳ್ಬೇಕಾಗತ್ತೆ. ಹೌದು, ಫಸ್ಟ್ ಅನೌನ್ಸ್ ಮಾಡಿದಾಗ ತುಂಬಾ ಸಿಟ್ ಬಂತು. ನಾನು ಅಮ್ಮಂಗೆ ಹೇಳ್ದೆ ನಾನು ಬರೆಯಲ್ಲ ಅಂತ. ಬಟ್ ಸ್ಟಿಲ್ ಇನ್ನೊಂದ್ಸತಿ ಬರೀಲೇಬೇಕು. ಲೈಕ್ 2 ವರ್ಷ ಇದಕ್ ಮಾಡಿನೂ ಬರೀಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ವಿಲ್ ಕಂಪ್ಲೀಟ್ಲಿ ಇಷ್ಟೊಂದು ಡೆಡಿಕೇಟ್ ಮಾಡಿನು. ಕರೆಕ್ಟ್. ಅಲ್ಲ, 2 ವರ್ಷ ಡೆಡಿಕೇಟ್ ಮಾಡಿ ಕಷ್ಟಪಟ್ಟು ರಾತ್ರಿ ಹಗಲು ಓದಿ ರ್ಯಾಂಕ್ ತೊಗೊಂಡ್ರೆ ಅಲ್ಲೊಂದು ರ್ಯಾಂಕ್ ಇನ್ಫ್ಲೇಷನ್. 99% ಸಾಕಾಗಲ್ಲ, 100% ಸಾಕಾಗೋದಿಲ್ಲ. 100ಕ್ಕೆ 100 ತೊಗೊಂಡವ್ರು 1000-2000 ಜನ ಸಿಗ್ತಾರೆ. ಅಂಥ ಪರಿಸ್ಥಿತಿ ಇದೆ ಈಗ. ಅದ್ರ ಮಧ್ಯೆ ದುಡ್ಡು ಕೊಟ್ಟು ಡಾಕ್ಟ್ರ್ ಆಗೋರು, ಅವ್ರನ್ನ ಡಾಕ್ಟ್ರನ್ನೆಲ್ಲ ಅವ್ರನ್ನ ಒಂಥರ ಬ್ರೋಕರ್, ಗುಲಾಮ್ರು ಅಂತಾರೆ ಅವ್ರನ್ನ. ಮತ್ತಿವಾಗ ರಷ್ಯಾದಲ್ಲಿ ನೀಟ್ ಲೈಕ್ MBBS ಮಾಡ್ಬೋದು, ಔಟ್ ಆಫ್ ಕಂಟ್ರಿ MBBS ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. ಬಟ್ ಅದನ್ನು ಅಫೋರ್ಡ್ ಮಾಡಕ್ ಆಗಲ್ಲ. ಮಿಡಲ್ ಕ್ಲಾಸ್ ಮತ್ತೆ ಪುವರ್ ಪೀಪಲ್ ಲೈಕ್ ಹೆಂಗ್ ಅಫೋರ್ಡ್ ಮಾಡ್ತೀವಿ? ನಮ್ಗೆಲ್ಲ ಗೌರ್ಮೆಂಟ್ ಸೀಟೇ ಬೇಕು. ಮತ್ ಈ ತರ ಎಲ್ಲ ಮಾಡಿದ್ರೆ ಲೈಕ್ ತುಂಬಾ ಕಷ್ಟ ಆಗತ್ತೆ. 1 ಕೋಟಿ 1.5 ಕೋಟಿ, ಅಪ್ಪ ದುಡ್ಡಿಗೆ ಬೆಲೆ ಇದೆಯಾ ಇಲ್ವಾ ಅಂತ. 1 ಕೋಟಿ 1.5 ಕೋಟಿ, ಓ ಮೈ ಗಾಡ್. ಓದೋದಲ್ಲ ಸರ್, ಪಾಪ ಬಡವ್ರು ಇನ್ನು ಕನಸು ಕಾಣೋದು ಬಿಟ್ಬಿಡ್ಬೇಕು ಸರ್. ಬಡವ್ರು ಕನಸು ಕಾಣೋದು ಬಿಟ್ಬಿಡ್ಬೇಕು. ನಾವು ಅಂತೀವಲ್ಲ, ಮನೆ ಕೆಲಸ ಮಾಡೋರ ಒಬ್ಬ ತಾಯಿ ಮಗ ಡಾಕ್ಟ್ರ್ ಆದ, ಅವೆಲ್ಲ ಹಳೆ ಕಾಲ ಮುಗಿದೋಯ್ತು ಸರ್. ಈಗ ಆಗಲ್ಲ ಸರ್. ಈಗಿನ ವ್ಯವಸ್ಥೆ ಕೆಟ್ಟ. ನಮ್ಮ ಕಡೆ ಈ ಭಾಷೆ ಬಳಸ್ಬೇಕೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ನಾವು ಯಾವಾಗಲೂ ಕೂಡ ಒಂದು ಸಾಂವಿಧಾನಿಕ ಪದಗಳನ್ನು ಬಳಸಬೇಕು. ನಮ್ಮ ಕಡೆ ಉತ್ತರ ಕರ್ನಾಟಕ, ಯಾಕಂದರೆ ಆ ರೋಷ ಇದೆಯಲ್ಲ ಸರ್, ಅದು ಮಾತಾಡ್ಸೋ ಕೆಟ್ಟ ಕೆರ ಹಿಡ್ದೈತಿ ಅಂತಾರೆ ನಮ್ಮ ಕಡೆ. ಕೆಟ್ಟ ಕೆರ ಹಿಡ್ದೈತಿ ಈ ವ್ಯವಸ್ಥೆ. ಈ ಕೆಟ್ಟ ಕೆರ ಹಿಡಿದಿರೋ ವ್ಯವಸ್ಥೆ ಬಗ್ಗೆ ಯಾರೂ ಮಾತಾಡಲ್ಲ.